ಎಲ್ರದ್ದು ಬೇಡಿಕೆ ಅದೇ ಅಲ್ಲ, ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ಎಲ್ಲ ಶಾಸಕರು, ಸಚಿವರುಗಳು ಎಲ್ಲರೂ ಕೂಡ ಗೊಂದಲಕ್ಕೆ ಆಸ್ಪದವನ್ನು ಕೊಡಬೇಡಿ, ಇದಕ್ಕೆ ತೆರೆಯನ್ನು ಎಳೀರಿ ಅಂದ್ಬಿಟ್ಟು ಎಲ್ಲರೂ ಕೂಡ ಅದೇ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹಿರಿಯ ಸಚಿವರು, ಅವರು ಕೂಡ ಇದಕ್ಕೆ ಒಂದು ಧ್ವನಿಯನ್ನು ಕೂಡಿಸಿದ್ದಾರೆ. ಆದಷ್ಟು ಬೇಗ ಈ ಗೊಂದಲವನ್ನು ನಿವಾರಣೆ ಮಾಡಿ ಅಂತ ನೋಡಿ. ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು. ಪಕ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಆಗಬೇಕು. ಅವರು ಸಾಕಷ್ಟು ರೀತಿಯಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಅದಕ್ಕೊಂದು 2 ವರ್ಷ, ಅವ್ರಿಗೂ ಕೂಡ 2.5 ವರ್ಷ ತಾವು ಬಿಟ್ಕೊಡ್ಬೇಕಂತ ಎಲ್ಲರೂ ಕೂಡ ಮನವಿ ಮಾಡಿದೆ. ಆದರೆ ನಾನು ಒಬ್ಬ ಅದರಲ್ಲಿ ಅವರಿಗೆ ಮನವಿಯನ್ನು ನಾನು ಕೂಡ ಮಾಡ್ತಾ ಇದ್ದೇನೆ. ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ, ಜಾತಿ ಕೂಡ ಒಂದು ಕಾರಣ ಅಂದ್ರೆ ಕುರಿ ಕಾಯ್ತಿದ ಸಿಎಂ ಹೊಟ್ಟೆ ಕಿಚ್ಚಿದೆ ಅಂತ ಹೇಳಿ ನೋಡಿ. ಮುಖ್ಯಮಂತ್ರಿಗಳು ಬಹಳ ಗೌರವಯುತವಾದ ಮುಖ್ಯಮಂತ್ರಿಯವರು, ಒಳ್ಳೆಯ ಆಡಳಿತವನ್ನು ಕೊಟ್ಟಂಥವ್ರು ಅವರು. ಅವ್ರದ್ದೇ ಆದಂಥ ಒಂದು ಗೌರವ ಕರ್ನಾಟಕ ರಾಜ್ಯದಲ್ಲಿದೆ. ಹಿಂದುಳಿದ ವರ್ಗಕ್ಕೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಹೆಚ್ಚಿನ ರೀತಿಯಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ ಚಿಂತನೆಯನ್ನು ಮಾಡಿದಂಥ ನಾಯಕರವರು. ಯಾರೂ ಕೂಡ ಆ ರೀತಿ ಹಗುರವಾಗಿ ಮಾತಾಡೋದು ತಪ್ಪು. ಅದೆಲ್ಲವೂ ಕೂಡ ಅವ್ರದ್ದೇ ಆದಂಥ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಗೌರವ ಇದೆ. ಬರೀ ಕೇವಲ ಕಾಂಗ್ರೆಸ್ ಪಕ್ಷದಲ್ಲೆಲ್ಲ, ರಾಜಕೀಯ ಎಲ್ಲ ಪಕ್ಷದಲ್ಲೂ ಕೂಡ ಅವ್ರದ್ದೇ ಆದಂಥ ಒಂದು ದೊಡ್ಡ ಒಂದು ಗೌರವನೇ ಇದೆ. ಯಾರೇ ಆಗಲಿ ಅದು ತಪ್ಪು. ಯಾರೂ ಕೂಡ ಆ ರೀತಿ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಮುಖ್ಯಮಂತ್ರಿಗಳು ಆ ರೀತಿ ಮಾತಾಡಲ್ಲ. ಅವರು ಟ್ವೀಟ್ ಮಾಡಿದ್ದಾರೆ ಸರ್, ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ, ಅಧಿಕಾರದಿಂದ ಪಟ್ಟಬದ್ಧ ಹಿತಾಸಕ್ತಿಗಳು ಒಂದಾಗ್ತಾ ಇದ್ದಾರೆ ಅಂತ ಹೇಳಿ ನಾವೆಲ್ಲರೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಅದರಲ್ಲಿ ಏನು ಪಟ್ಟಾಬದ ಅದು ಇದೆಲ್ಲ ಎಲ್ಲ ಕಾಂಗ್ರೆಸ್ ಶಾಸಕರು 140 ಜನ ನಾವೆಲ್ಲರೂ ಕೂಡ ಒಂದು ಬದಲಾವಣೆಯನ್ನು ಬೇಕು, ಬೇರೆಯವ್ರಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ. ಇದರಿಂದ ಮುಂದಕ್ಕೆ ಪಕ್ಷಕ್ಕೆ ಒಳ್ಳೆಯದಾಗ್ತದೆ, ಮುಂದಿನ ಚುನಾವಣೆಗೆ ಒಂದಷ್ಟು ಬಲ ಸಿಗ್ತದೆ ಅಂಥೇಳಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಹೊರತು ನಮ್ಮಲ್ಲಿ ಗುಂಪುಗಾರಿಕೆನೂ ಇಲ್ಲ. ನಮ್ಮಲ್ಲಿ ಪಟ್ಟಾಬದ್ಧ ಶಕ್ತಿಗಳು ಒಂದು ಗುಂಪು ಆ ಗುಂಪು ಅನ್ನೋದು ಏನೂ ಇಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ 26ನೇ ತಾರೀಕು 22ನೇ ತಾರೀಕು ಏನೋ ಅಂತ ನಾನು ಕೇಳಬಂತೆ. ಮತ್ತೆ ಬರೆಯಲಿದ್ದಾರೆ. ಪ್ರಾಯಶಃ ಈ ಒಂದು ದಿನಾಂಕದಲ್ಲಿ ಅವರಿಗೆ ಒಳ್ಳೇದಾಗ್ತದೆ ಅಂತ ಎಲ್ಲರೂ ಕೂಡ ಈ ತಿಂಗಳು ಅದೇ 3ನೇ ಡೇಟ್ 26 ಗೊತ್ತಿಲ್ಲ, 26ನೇ ತಾರೀಕನ್ನ ಬರಳಿದ್ದಾರೆ ಅಂತ ನನಗೂ ವರ್ತಮಾನ ಬಂತು, ನನಗೂ ಕೂಡ ಸುದ್ದಿ ಬಂತು. ಇದೇ ಇದಕ್ಕೋಸ್ಕರ ನನ್ನ ರಾಮನಗರನ ಇಲ್ಲ ಗೊತ್ತಿಲ್ಲ. ನಾನು ಹೇಳಿದ್ದೀನಿ, ನಾನು 3ನೇ ಡೇಟ್ ನಾನು ಹೇಳ್ತೀನಿ. ಅದು ತಪ್ಪಾಗಬಾರ್ದು. ಇನ್ನೂ ಹೇಳಿಲ್ಲ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.